ಹಾಗೆ ಹಲವಾರು ಹೊಸ ಪ್ರತಿಭೆಗಳು, ನಮ್ಮ ಶ್ರೀಧರ್ ಇದ್ದಾನೆ, ತುಂಬ ಹೊಸ ಪ್ರತಿಭೆಗಳನ್ನು ಕೂಡ ಈ ಸಿನಿಮಾದಲ್ಲಿ ನಾನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇನೆ. ನಮ್ಮ ಸಂಜಯ್ ಬಾಬು ಅವರು, ಎಲ್ಲರಿಗೂ ಧನ್ಯವಾದ. ಹಾಗೆ ನಿಮ್ದೇನಾದ್ರು ಪ್ರಶ್ನೆಗಳಿದ್ದರೆ ಈಗ ಕೇಳ್ಬೋದು. ಸಿನಿಮಾ ಸರ್ ಏನಿಲ್ಲ, ನಾನು ಫಸ್ಟು ಒಂದು ಮರ್ಡರ್ ಮಿಸ್ಟ್ರಿ ಮಾಡಬೇಕು ಅಂತ ಹೊರಟಿದ್ದು. ಒಂದು ಮರ್ಡರ್ ಮಿಸ್ಟ್ರಿ, ಒಂದು ಕಥೆನೂ ರೆಡಿ ಆಗಿತ್ತು. ಇದೊಂದು 2 ತಿಂಗಳಿಂದ ಲಾಂಚ್ ಆಗಬೇಕಾಯಿತು. ಆಮೇಲೆ ನಾನು ಯೂಶ್ವಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ಮೇಲೆ 2 months ಐ ಡೋಂಟ್ ವಿಸಿಟ್ ಇಟ್. ಯಾಕೆಂದರೆ ಹೆತ್ತವ್ರಿಗೆ ಹೆಗ್ನ ಮುದ್ದು. ಸ್ಕ್ರಿಪ್ಟ್ ಮಾಡಿದಾಗ ಎಲ್ಲ ಚೆನ್ನಾಗಿರುತ್ತೆ. 2 ತಿಂಗಳಾದಮೇಲೆ ಅದರಲ್ಲಿ ಕೋರೆ ಏನೋ ಇದು ಸರಿ ಇಲ್ಲ, ಏನೋ ಇದು ಸರಿ ಇಲ್ಲ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಆಮೇಲೆ ಈ OTT ಪ್ಲ್ಯಾಟ್ಫಾರ್ಮಲ್ಲಿ ಇವಾಗ ಏನಾಗಿದೆ, ದೆರ್ ಇಸ್ ಎ ಫ್ಲಡ್ ಆಫ್ ಮರ್ಡರ್ ಮಿಸ್ಟ್ರೀಸ್. ಸಿಕ್ಕಾಪಟ್ಟೆ ಜನ ಮರ್ಡರ್ ಮಿಸ್ಟ್ರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೇನಂತ ನಾವೆಲ್ಟಿ ವ್ಯಾಲ್ಯೂ ಇಲ್ಲ ಅನ್ನಿಸ್ತು. ಆವಾಗ ಯಾಕೆ ಒಂದು ಕನ್ನಡದಲ್ಲಿ ತುಂಬ ದಿವಸ ಆಯಿತು ಒಂದು ಒಳ್ಳೆ ಚಿಲ್ಲಿಂಗ್ ಹಾರರ್ ಸಿನಿಮಾ, ಅಂದರೆ ಸುಮ್ಮನೆ ಈ ರೆಗ್ಯುಲರ್ ಹಾರರ್ ಪ್ಯಾಟರ್ನ್ ಬಿಟ್ಟು ತುಂಬ ಒಂದು ವಿಭಿನ್ನವಾದ ಅನುಭವ ಕೊಡುವಂಥ ಒಂದು ಹಾರರ್ ಫಿಲ್ಮ್ ಮಾಡಬೇಕು ಅಂತ ಅನಿಸಿದ್ರಿಂದ ಇದು ಹುಟ್ಟಿದ್ದು. ಮೊದಲು ಇದಕ್ಕೆ ನಾನಿನ್ನ ಬಿಡಲಾರೆ ಅನ್ನೋ ಟೈಟ್ಲ್ ಇರಲಿಲ್ಲ. ಕತೆ ಮಾಡ್ತಾ 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 ಇಡೀ ಕತೆ ಮುಗಿದ ಮೇಲೆ ಇಟ್ ಕೇಮ್ ಔಟ್ ಆಸ್ ಅ ವೆರಿ ಸ್ಟ್ರಾಂಗ್ ರಿವೆಂಜ್ ಸ್ಟೋರಿ. ಸೊ ಆವಾಗ ಇದಕ್ಕೆ ನಾನಿನ್ನ ಬಿಡಲಾರೆ ಅಂತ ಹೆಸರಿಟ್ಟರೆ ಭಾಳ ಆ್ಯಪ್ಟಾಗಿರುತ್ತೆ ಅನಿಸಿ ನಾವು ಇಟ್ಟಿದ್ದು. ಸರ್ ಇದು ತುಂಬ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಇನ್ನು ಕಿಶೋರ್ ಇದ್ದಾರೆ ಇದರಲ್ಲಿ, ಮಕರಂದ್ ದೇಶಪಾಂಡೆ ಇದ್ದಾರೆ. ಒಂದು ಪಾತ್ರಕ್ಕೆ ನಾವು ಇವ್ರನ್ನ ನಾಜರ್ ಅವ್ರನ್ನ ಕೂಡ ಟ್ರೈ ಮಾಡ್ತಾ ಇದ್ದೀವಿ. ಸೊ ಕಿಶೋರ್ ಅವರು ಒಪ್ಕೊಂಡಿದ್ದಾರೆ, ಮಕರಂದ್ ದೇಶಪಾಂಡೆ ಅವರು ಒಪ್ಕೊಂಡಿದ್ದಾರೆ. ಅವ್ರ ಅನಿವಾರ್ಯ ಕಾರಣ ಬೇರೆ ಬೇರೆ ಶೂಟಿಂಗಲ್ಲಿ ಇರೋದ್ರಿಂದ ಬೇರೆ ಅಲ್ಲಿ ಬಂದಿಲ್ಲ. ನಮ್ಮ ಶರತ್ ಲೋಹಿತಾಶ್ವ ಇದ್ದಾರೆ. ಸೊ ಸ್ಟಾರ್ ಕಾಸ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ಚಿಕ್ಕ ಮಗು ಬೇರೆ ಬರುತ್ತೆ, ಅದು ಒಂದು ದೊಡ್ಡ ಕ್ಯಾರೆಕ್ಟರ್ ಇದೆ ಇದರಲ್ಲಿ. 35 ದಿವಸ, 34ರಿಂದ 35 ದಿವಸ ಶಿವಮೊಗ್ಗ ಹತ್ರ ಹೊಸನಗರ ಅಂತ ಅಲ್ಲೊಂದು 150 ವರ್ಷದ ಹಳೆಯ ಕಾಲದ ಕಂಬದ ಮನೆ ಸಿಕ್ಕಿದೆ. ಅದೇ ಮೇಯ್ನ್ ಇದು ನಡೆಯೋದು. ಅದು ಬಿಟ್ಟು 1-2 ದಿವಸ ಬೆಂಗಳೂರಲ್ಲಿ ಶೂಟಿಂಗ್ ಇರುತ್ತೆ. ರಾಘವ್ ಶರ್ಮಾ ಅಂತ ಒಂದು ಕ್ಯಾರೆಕ್ಟ್ರು, ಒಂದು ಮಗುವಿನ ತಂದೆ, ನನ್ನ ವೈಫ್ ಪಾತ್ರನ ಇವ್ರು ಮಾಡ್ತಾ ಇದ್ದಾರೆ. ಸೊ ಅಷ್ಟು ಹೇಳಬಲ್ಲೆ. ಅದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಕಾರಣಾಂತರಗಳಿಂದ ಇಲ್ಲಿ ತನ್ನ ಹುಟ್ಟೂರಿಗೆ ಬರಬೇಕಾಗತ್ತೆ. ಅಲ್ಲಿ ಇದ್ರದ್ದಾಗೋದು ಕತೆ ಆಗುತ್ತೆ. 3 ಸಾಂಗ್ಸ್ ಇದೆ. ವಾಸುಕಿ ವೈಭವ್ ಅವರ ಮ್ಯೂಸಿಕ್ ಇದೆ. ಸೊ DOP ಕೃಷ್ಣ ಭಂಜನ್ ಅಂತ ನಮ್ಮ ನಾಣಿ ಮದುವೆ ಪ್ರಸಂಗಕ್ಕೂ ಮಾಡಿದರು. ಅವ್ರದ್ದು ಏನಂದರೆ, ಅವರು ಇಂಡಿಯಾಸ್ ಟಾಪ್ ನಂಬರ್ 1 ಆ್ಯಡ್ ಕ್ಯಾಮ್ರಾಮ್ಯಾನ್. ಈ ನೈಕಿ ಆ್ಯಡ್ಸ್ ಎಲ್ಲ ಅವರೇ ಮಾಡೋದು. ಆದರೆ ಅವ್ರು ಕನ್ನಡಿಗರು. ಅವ್ರ ತಾಯಿದು ಒಂದೇ ಆಸೆ, ನನ್ನ ಮಗ ಕನ್ನಡ ಸಿನಿಮಾ ಮಾಡಬೇಕು ಅಂತ. ಸೊ ಹಾಗಾಗಿ ಅವರು ಒಂದು ದಿವಸದ ಫೀಸು ಕೂಡ ನಾವು ಇಡೀ ಸಿನಿಮಾಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಆದರೂ ಅವರು ನಮಗೋಸ್ಕರ ಬಂದು ಮಾಡ್ತಾ ಇದ್ದಾರೆ. ಸೊ ಈಸ್ ಎ ವೆರಿ ಬ್ರಿಲಿಯಂಟ್ ಕ್ಯಾಮ್ರಾಮ್ಯಾನ್. ಇನ್ನು ಆರ್ಟು ಮಿಕ್ಕಿದ್ದ ಇದೆಲ್ಲ ಇನ್ನೂ ಆಯ್ಕೆ ನಡೀತಾ ಇದೆ. ಜುಲೈ ಎಂಡಿಂದ ಶೂಟಿಂಗ್, ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಜುಲೈ ಎಂಡಿಂದ. ಇದು ಆಷಾಢಕ್ಕಿಂತ ಮುಂಚೆ ಮುಹೂರ್ತ ಮಾಡಿಬಿಡೋಣ ಅಂತ ಮಾಡಿದ್ದಷ್ಟೇ. ಬಟ್ ಈಗ ಚೇಂಬರ್ಲಿರೋ ರೂಲ್ಸ್ ಏನಂದರೆ, ಯಾರು ಫಸ್ಟ್ ರಿಲೀಸ್ ಮಾಡ್ತಾರೋ ಅವ್ರ ಟೈಟ್ಲು. ಸೊ ಹಾಗಾಗಿ ನಮ್ಮದು ಸ್ಟಾರ್ಟ್ ಟು ಫಿನಿಶ್ ಮಾಡಿ ರಿಲೀಸ್ ಮಾಡೋ ಇದಿರೋದ್ರಿಂದ, ಸೊ ಹಾಗಾಗಿ ನಮ್ಮದು ಸ್ಟಾರ್ಟ್ ಟು ಫಿನಿಶ್ ಬೇಗ ರಿಲೀಸ್ ಮಾಡ್ತೀವಿ ಅನ್ನೋ ನಂಬಿಕೆ ಇರೋದ್ರಿಂದ, ಅಕಸ್ಮಾತ್ ಅವ್ರು ರಿಲೀಸ್ ಮಾಡಿಬಿಟ್ರೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಚೇಂಜ್ ಮಾಡಬೇಕಷ್ಟೇ. ಹಾಂ ಹೌದು 10 ವರ್ಷ ಗ್ಯಾಪ್ ಇರ್ತಾಯಿತ್ತು. ಹೌದು. ಹಾಂ 6 ವರ್ಷ. ನನಗೆ ನೋಡಿ ಅದು ಬಂದಿದ್ದೇ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ನಮ್ಮದೇ 2ನೇದು ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು. ಹೌದು ಹೌದು. ಅಲ್ಲ ಏನಿರುತ್ತೆ ಸರ್, ನಿಮಗೆ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ, ಒಂದು ಕತೆಗೆ ತುಂಬ ಆ್ಯಪ್ಟು, ಮತ್ತೊಂದು ಸಣ್ಣ ಮಾರ್ಕೆಟಿಂಗ್ ಗಿಮಿಕ್ಕು ಇರುತ್ತೆ. ಆ್ಯಸ್ ಎ ಕಮರ್ಷಿಯಲ್ ಮೇಕರ್ ನಾವು ಅದನ್ನು ಯೋಚನೆ ಮಾಡ್ತೀವಿ ಅಲ್ವಾ. ಸೊ ನಾಟ್ ದಟ್ ಹಾಂ ಹೌದಲ್ಲ, ಯಾಕೆಂದರೆ ಅದೊಂದು ಸಣ್ಣದಿರುತ್ತೆ. ಸೊ ಬಟ್ ಕತೆಗೆ ತುಂಬ ಆಪ್ಟಾಗಿದೆ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಾನಿನ್ನ ಬಿಡಲಾರೆ ಅಂತ ಇಟ್ಟಿದ್ದೀವಿ ಅಂತ. ಗ್ರಾಫಿಕ್ಸ್ ತುಂಬ ಇದೆ. ಅಂದರೆ ಈಗಿನ ಕತೆ ಅಂತ. ನಾನಿನ್ನ ಬಿಡಲಾರೆ ಮತ್ತೆ ರಾಘವೇಂದ್ರ ಅಂತ ಹೋಗ್ಬಿಟ್ರೆ ಕಷ್ಟ ಅಲ್ಲ. ಹಾಗಾಗಿ ಇದು ಸ್ವಲ್ಪ ಈಗಿನ ಜನ್ರೇಷನ್ಗೆ. ಯಾಕೆಂದರೆ ನನ್ನ ಮಗಳಿಗೆ ಕೇಳಿದೆ, ನಾನಿನ್ನ ಏನದು ಟೈಟ್ಲು ಅಂದ್ಲು. ಸರಿ ಗೋಸ್ಟ್ 2.0 ಇದು ಸರಿ ಇದೆ ನೋಡು ಅಂದ್ಲು. ಹಂಗೆ ಸೊ ಅಯ್ಯೋ ನೀವು ಕಾಂಟ್ರವರ್ಸಿ ಬೇಡ ಮೇಡಮ್ ನಮಗೆ.
ಹಾಂ ಅಲ್ಲ, ಇವರು ಮೋದಿ 3.0 ಅಂತ ಇದ್ದಾರೆ, ನಮಗೂ ಅದಕ್ಕೂ ಇಲ್ಲಿ ಸಂಬಂಧ. ಓ ಅದು 0 ಅಲ್ಲ. ಹಾಂ ಅದು ವಿಸ್ತರಣೆ ದೇವರಣ್ಣ, ನನಗೂ ಗೊತ್ತಿಲ್ಲ. ಗೋಸ್ 2 ಬರ್ತಾ ಇದೆ, ಅದಕ್ಕೆ ಗೋಸ್ 2.0. 2.0 ಅಂದರೆ ಐ ಥಿಂಕ್ ಇಟ್ಸ್ ಅ ಟೆಕ್ ವರ್ಡ್ ವಿಚ್ ರೆಪ್ರೆಸೆಂಟ್ ದ ನೆಕ್ಸ್ಟ್ ಜನ್ರೇಷನ್. ಶುಚಿ ಏನಾರು ಗೊತ್ತಾ? ನಮ್ಮಲ್ಲಿ ಬುದ್ಧಿವಂತರ ಅವರೇ ಇರೋದು ಇವಾಗ. ಓ ಅಂದರೆ ಏನಾಗ್ತದ್ರು ಕಾಲೇಜ್ನಲ್ಲಿ ಸಬ್ಜೆಕ್ಟ್ ಸ್ಟಡಿ ಮಾಡ್ತೀರಿ ನೀವು, ಮ್ಯಾಥಮೆಟಿಕ್ಸ್ 1.0 ಲೆವೆಲ್ ವರ್ಷನ್, ಡಿಫ್ರೆಂಟ್ ವರ್ಷನ್ ಕಾಯ್ತು. ಐ ಥಿಂಕ್ ಈ ಸಾಫ್ಟ್ವೇರ್ ವರ್ಷನಿಂದ ಬಂದಿರೋದು ಇದು ಅಲ್ವಾ? ಮೈಕ್ರೋಸಾಫ್ಟ್ 2.0, ವಿಂಡೋ 2.0 ಅದು ಆ ಥರ. ಕರೆಕ್ಟ್. ಮಾಡ್ತಾ ಇಲ್ಲ, ಇದಕ್ಕೇನು ಕಾಮೆಂಟ್ ಇಲ್ಲ. ಓಕೆ, ಆಗಿದೆ. 2 ಸಿನಿಮಾ ಮಾಡಿದಾರಲ್ಲ, 2 ಸಿನಿಮಾ ಮಾಡಿದ್ದಾರೆ. ಆಮೇಲೆ ಸಿನಿಮಾದವರು ಅವ್ರಿಗೆ ಲೈಫ್ಗಾಗಷ್ಟು ಅನುಭವ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಸಿನಿಮಾ ಅಂದ್ರೆ ಸ್ವಲ್ಪ ಹೆದರಿಕೆ ಇವಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.